ದೇವರ ಒಟ್ಟಿಗೆ ಅನ್ಯೋನ್ಯತೆಯಲ್ಲಿ ನಾವು ನಡಿಬೇಕಂತೆ. ಈ ಲೋಕ ನಡೆದ ಹಾಗೆ ಅಲ್ಲ, ನಾವು ನಡೆಯುವಂಥದ್ದು ದೇವರ ಒಟ್ಟಿಗೆ ನಾವು ನಡೆಯುವುದಂತೆ. ವಿ ಶುಡ್ ಬಿ ಅನ್ ಎಕ್ಸಾಂಪಲ್. ಬೇರೆಯೊಬ್ಬರು ನೋಡುವಾಗ ಅವ್ರಿಗೆ ಏನಾಗ್ಬೇಕಂತೆ, ಆಕರ್ಷಣೆ ಆಗ್ಬೇಕು, ಅವ್ರಿಗೆ ಅರ್ಥವಾಗಬೇಕು ಈ ಒಂದು ವ್ಯಕ್ತಿ ದೇವರ ಒಟ್ಟಿಗೆ ನಡೀತಾ ಇದ್ದಾರೆ ಎಂಬುದಾಗಿ. ಯಾರ್ಯಾರು ದೇವರ ಒಟ್ಟಿಗೆ ನಡೀತಾರೆ, ಯಾರ್ಯಾರು ದೇವರ ವಿಚಾರದಲ್ಲಿ ಕರೆಕ್ಟ್ ಆಗಿ ನಡೀತಾರೆ, ಅವ್ರು ಏನಾಗಿರ್ತಾರಂತೆ, ಒಂದು ದೊಡ್ಡ ಸಾಕ್ಷಿಯಾಗಿರ್ತಾರಂತೆ, ಅವರು ಒಂದು ದೊಡ್ಡ ಬೆಳಕಾಗಿರ್ತಾರಂತೆ, ಅವರು ಒಂದು ದೊಡ್ಡ ಆಶೀರ್ವಾದವಾಗಿರ್ತಾರಂತೆ. ಹಾಲೆಲೂಯ. ನಾವು ದೇವರ ಒಟ್ಟಿಗೆ ನಡೆಯುವುದು ಅಂತಂದ್ರೆ ಅಯ್ಯೋ ಸ್ಟ್ರಗಲ್ ಮಾಡೋದು, ಅಯ್ಯೋ ಕಷ್ಟ ಪಡೋದು, ಅಯ್ಯೋ ಹೋಗಪ್ಪ ನನ್ನ ಕೈಯಲ್ಲಾಗಲ್ಲ ಅಂತ ಒಂದಿನ ನಡೆದಿ ಒಂದಿನ ಬಿಟ್ಬಿಡೋದು ಅಲ್ಲ. ವೆನ್ ಯು ವಾಕ್ ವಿತ್ ಗಾಡ್, ಯು ಎಂಜಾಯ್ ದ ಕಂಪನಿ ಆಫ್ ಗಾಡ್ ಅಂಡ್ ಗಾಡ್ ಎಂಜಾಯ್ಸ್ ದ ಕಂಪನಿ ಆಫ್ ಯುವರ್ಸ್. ಅದಕ್ಕೆ ದೇವರು ಅನ್ಯೋನ್ಯತೆ ಅಂತಂದ್ರೆ ಏನಂತೆ, ಇಬ್ಬರು ಕೂಡ ಏನಂತೆ ಒಬ್ರಿಗೆ ಒಟ್ಟಿಗೆ ಇರುವಂತ ಖುಷಿ ಪಡ್ತಾರಂತೆ. ಹಾಲೆಲೂಯ. ಆ ಒಂದು ಅನ್ಯೋನ್ಯತೆ ನಾವು ನೋಡ್ಕೊಳ್ಬಹುದಾಗಿದೆ. ಯಾರ್ಯಾರಲ್ಲಿ ಇದೆ ಅಂದ್ರೆ ಬೆಸ್ಟ್ ಫ್ರೆಂಡ್ಸ್ ಅಂಡ್ ಕಪಲ್ಸ್ ಅಂಡ್ ಬೇರೆ ಬೇರೆ ನಾವು ನೋಡ್ಕೊಳ್ಬಹುದಾಗಿದೆ. ಯಾರಾದ್ರೂ ಇಬ್ಬರು ಫೇವ್ರೆಟ್ ವ್ಯಕ್ತಿಗಳು ಬಂದಾಗ ದೇ ವಿಲ್ ಸ್ಪೀಕ್ ಟು ಈಚ್ ಅದರ್, ದೇ ವಿಲ್ ಕಮ್ಯುನಿಕೇಟ್. ಮತ್ತೆ ಅವರ ಒಂದು ಮಾರ್ಗ ಎಲ್ಲವೂ ಕೂಡ ಏನಾಗ್ತದಂತೆ, ಕನೆಕ್ಟ್ ಆಗಿ ಇರ್ತದಂತೆ. ಹೋಗೋಣ ಏನಾದ್ರು ಮಾಡೋಣ, ಬಾ ಮಾಡೋಣ, ನನಗೂ ಅದಿಷ್ಟ. ದೇ ವಿಲ್ ಎಕ್ಸೈಟ್ ಈಚ್ ಅದರ್. ಆ ರೀತಿಯಲ್ಲಿ ವೆನ್ ಯು ಏನಂತ ಹೇಳ್ಬೋದು, ಮೀಟ್ ಗಾಡ್, ಆ ಒಂದು ಎಕ್ಸೈಟ್ಮೆಂಟ್ ಇರ್ಬೇಕಂತ. ಲಾರ್ಡ್ ನಿನ್ ವಾಕ್ಯ ತರ ಹೇಳ್ತಾರೆ, ನಾನು ಓದ್ದೆ, ತುಂಬಾ ಇಷ್ಟ ಆಯ್ತು. ಹೌದಾ, ಅದ್ರಲ್ಲಿ ಡೀಪರ್ ರೆವಲ್ಯೂಷನ್, ದ ಹೋಲಿ ಸ್ಪಿರಿಟ್ ವಿಲ್ ಟೀಚ್ ಯು. ಹಾಲೆಲೂಯ. ವಾಕಿಂಗ್ ವಿತ್ ಗಾಡ್ ಏನಂತ ಹೇಳ್ಬೋದು, ಅದ್ ನಮ್ಗೆ ಈಸಿ ಅಲ್ಲ ಅಂತ ಅನ್ಕೊಳ್ಬೋದು, ಆದ್ರೆ ವೆನ್ ಯು ಲವ್ ಇಟ್ ಈಸ್ ಈಸಿ. ಹಾಲೆಲೂಯ.